ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ದೊಡ್ಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಗೃಹಲಕ್ಷ್ಮಿಯರಿಗೆ ಒಂದು ವಿಷಯನ ತಿಳಿಸಬೇಕಾಗಿದೆ. ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ದಯವಿಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ. ಬಿಕಾಸ್ ನನಗೂ ಒಂದು ವಿಡಿಯೋ ಮಾಡ್ಲಿಕ್ಕೆ ಉತ್ಸಾಹ ಎಲ್ಲ ಬರ್ತಾ ಇರುತ್ತೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಗೃಹಲಕ್ಷ್ಮಿ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಈ ಅಪ್ಡೇಟ್ ಕೇಳ್ಬಿಟ್ಟು ಏನಪ್ಪಾ ಇದು ಅಂತ ಅನ್ನಿಸ್ಬಿಡ್ತು. ಸರ್ಕಾರ ನಮ್ಮನ್ನ ಆಡಳಿತ ಮಾಡ್ತಿಲ್ಲ, ಅವರು ಆಟ ಆಡ್ತಾ ಇದಾರೆ ಅಂತ ಅನ್ನಿಸ್ತಾ ಇದೆ ನನಗೆ. ಯಾಕಂದ್ರೆ ಹಣ ಕೊಡ್ತೀನಿ ಕೊಡಲ್ಲ ಅಂತ ಹೇಳಿದ್ರು. ಏನೋ ಒಂದ್ ಕಂತಿನ ಹಣ ಬಂದಿದೆ, ಇಲ್ಲ ಅಂತ ಹೇಳ್ತಿಲ್ಲ ನಾನು. ಆದ್ರೆ ಇವಾಗ ಮತ್ತೊಂದು ತಿರುವನ್ನ ತಗೊಂಡಿರುವಂತ ಭಾಷಣಗಳು ಅಥವಾ ಅವ್ರ ಮೀಡಿಯಾಗಳ ಮುಂದೆ ಕೊಡುವಂತ ಸ್ಟೇಟ್ಮೆಂಟ್ಗಳು ಎಲ್ಲಾನು ಒಂದು ಹೆಂಗೆ ಅಂದ್ರೆ ಅಡ್ಗೋಡೆ ಮೇಲೆ ದೀಪ ಇಟ್ಟಿರೋ ಹಾಗೆ ಗವರ್ಮೆಂಟ್ ವರ್ತನೆ ಮಾಡ್ತಾ ಇದೆ. ಇದರಿಂದಾನೇ ಎಲ್ರಿಗೂ ತೊಂದರೆ ಆಗ್ತಾ ಇರೋದು. ಬಿಕಾಸ್ ಅವ್ರು ಹೇಳೋದೊಂದು ಮಾಡೋದೊಂದು ಅನ್ನೋದನ್ನ ಮತ್ತೆ ಮತ್ತೆ ಪದೇ ಪದೇ ಪ್ರೂವ್ ಮಾಡ್ತಾನೆ ಬರ್ತಾ ಇದಾರೆ ಗವರ್ಮೆಂಟ್. ಸೊ ಇವಾಗ ಏನಾಗಿದೆ, ಏನ್ ಕತೆ ಎಲ್ಲಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಿರೋ ಹಾಗೆ ನೋಡ್ತಾ ಇರಿ. ಗೃಹಲಕ್ಷ್ಮಿದು ನಿಮ್ಗೆ ಇವಾಗ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದು ಕಂತಿನ ಹಣ ಏನ್ ಪೆಂಡಿಂಗ್ ಇತ್ತು ಇದನ್ನ ಕೊಡ್ತೀವಿ ಅಂತ ಫಸ್ಟ್ ಸ್ಟೇಟ್ಮೆಂಟ್ ನ ಕೊಟ್ರು ಗವರ್ಮೆಂಟ್. ನಾವು ಇನ್ನ 25th ಕಂತಿನ ಹಣದ ಬಗ್ಗೆ ಸದ್ಯಕ್ಕೆ ನಾವು ಯೋಚನೆ ಮಾಡಲ್ಲ, ಆದ್ರೆ ಈಗ ಪೆಂಡಿಂಗ್ ಇರೋದ್ರ ಬಗ್ಗೆ ನಾವು ಕೊಟ್ಬಿಡ್ತೀವಿ, ಅದನ್ನ ಕ್ಲಿಯರ್ ಮಾಡ್ಬಿಡ್ತೀವಿ. ಯಾಕಂದ್ರೆ ಈಗ ಸುಮಾರು 1 ವರ್ಷ ಆಯ್ತಲ್ವಾ ಈಗ ಫೆಬ್ರವರಿಗೆ, ಅದನ್ನೇ ಕ್ಲಿಯರೆನ್ಸ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಈಗ ನಿನ್ನೆ ಒಂದು ಪ್ರೆಸ್ ಮೀಟ್ ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು, ಇದೇ ಮೇಡಮ್ ಅವರೇ ಹೇಳಿದ್ದು ಫೆಬ್ರವರಿ ಮಾರ್ಚ್ ಫಸ್ಟ್ ಕೊಡ್ತೀವಿ ಅಂತ. ಆದ್ರೆ ನಿನ್ನೆ ಒಂದು ಪ್ರೆಸ್ ಮೀಟ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅವರು ಯಾರು ಮಹೇಶ್ ತೆಂಗಿನಕಾಯಿ ಅವ್ರಿಗೂ ಇವ್ರಿಗೇನೋ ವಾದ ವಿವಾದಗಳೆಲ್ಲ ಆಗಿದೆ, ಹೋಗ್ಲಿ ಬಿಡಿ, ಅದೆಲ್ಲ ನಮ್ಗೆ ಇಂಟರ್ನಲ್ ಅಫೇರ್ಸ್ ಗಳು ನಮಗ್ ಬೇಡ. ಬಟ್ ಇವಾಗ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಅಂದ್ರೆ, ಫೆಬ್ರವರಿ ಮಾರ್ಚ್ ನಾವು ಆಗ್ಲೇನೆ ಮಿನಿಸ್ಟರ್ಗೆ ಫೈಲ್ ನ ಪುಟಪ್ ಮಾಡಿ ಕಳ್ಸಿದೀವಿ, ಅದ್ರ ಬಗ್ಗೆ ಅವ್ರು ಅಪ್ಡೇಟ್ ನ ಕೊಡ್ತಾರೆ ಅಂತ ಹೇಳಿದ್ರು. ಹಾಗಾದ್ರೆ ಈ ಕಂತಿನ ಹಣ ಯಾವ್ದು ಅಂತ ಹೇಳಿ ಪ್ರಶ್ನೆ ಮಾಡಿದಾಗ 25, 26 ನಾವು ರಿಲೀಸ್ ಮಾಡ್ಬಿಟ್ಟಿದೀವಿ. ಈಗ ನನ್ನ ಪ್ರಕಾರ ಇರೋದು ಒಂದೇ ಕಂತಿನ ಹಣ ಕೊಡ್ಬೇಕಾಗಿರೋದು, ನಾವೆಲ್ಲ ಕ್ಲಿಯರ್ ಮಾಡ್ಬಿಟ್ಟಿದೀವಿ ಅಂತ ಹೇಳಿ ಇನ್ ಒಂದೇ ಒಂದು ಕಂತಿನ ಹಣ ಬರ್ಬೇಕಂತೆ. ಅದು ಎಷ್ಟು ಮಟ್ಟಿಗೆ ಅಂದ್ರೆ ನನ್ಗನ್ಸೋದೇನು ಅಂದ್ರೆ ಇವರು ಜನಸಾಮಾನ್ಯರದು ಒಪಿನಿಯನ್ನೇ ತಗೊಂತಾ ಇಲ್ಲ, ಇಲ್ಲಾಂದ್ರೆ ಒಪಿನಿಯನ್ ಕೇಳ್ತಾ ಇಲ್ಲ. ಕೇಳಿದಿದ್ರೆ ಬಹುಶಃ ಅವ್ರಿಗೆ ಗೊತ್ತಾಗಿರೋದು ಎಷ್ಟು ಕಂತಿನ ಹಣನ ಇವರು ಇನ್ನೂ ಹಾಕ್ಲಿಲ್ಲ ಅಂತ ಹೇಳ್ಬಿಟ್ಟು. ಬಿಕಾಸ್ ಫೆಬ್ರವರಿ ಮಾರ್ಚ್ ಆಯ್ತಾ, ಆಮೇಲೆ ನಿಮ್ಗೆ 25, 26, 27 5 ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇವಾಗವರೆಗೂ ಬರ್ಬೇಕಾಗಿರುವಂತದ್ದು. ಅದ್ರಲ್ಲಿ ಒಂದೊಂದು ತೆಗೆದ್ರು ಆಯ್ತು, ಫೆಬ್ರವರಿ ಹಾಕಿದ್ರು ಅಂತ ಅನ್ಕೊಂಡು ಇನ್ನೊಂದು 4 ಕಂತಿನ ಹಣನ ಕೊಡ್ಬೇಕು. ಅದನ್ ಬಿಟ್ಟು ನಾವೆಲ್ಲ ಕೊಟ್ಬಿಟ್ಟಿದೀವಿ, ಎಲ್ಲ ನಮ್ ಕಡೆಯಿಂದ ಅಂತೂ ಕ್ಲಿಯರೆನ್ಸ್ ಆಗೋಗಿದೆ, ಇನ್ ಒಂದೇ ಒಂದ್ ಕಂತಿನ ಹಣ ಮಾತ್ರ ನಮ್ ಕಡೆಯಿಂದ ಪೆಂಡಿಂಗ್ ಇದೆ, ಅದನ್ನ ಆದಷ್ಟು ಬೇಗ ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ವತಃ ಅವರೇನೆ ಸ್ಟೇಟ್ಮೆಂಟ್ ನ ಕೊಟ್ಟಿರುವಂತದ್ದು ಈ ವಿಚಾರವಾಗಿ. ಸೊ ಇನ್ ಒಂದೇ ಒಂದು ಕಂತಿನ ಹಣ ಅಂತ ಅಂದ್ರೆ ಮಿಕ್ಕಿದೆಲ್ಲ ಏನ್ ಮಾಡಿದ್ರು, ಎಲ್ಲಿಗೆ ಹೋಯ್ತು, ಏನ್ ಮಾಡ್ತಾ ಇದಾರೆ, ಇದ್ರ ಬಗ್ಗೆ ಮಾತ್ರ ಕೇಳಿದ್ರೆ ಅವ್ರ ಬಾಯಲ್ಲಿ ತುಟುಕ್ ಪಿಟಿಕ್ ಅಂತ ಮಾತುಗಳೇ ಬರೋದಿಲ್ಲ. ಕೇಳೋದಕ್ಕೆ ಬೇರೆ ರೀತಿ ಉತ್ತರಗಳನ್ನ ಕೊಡ್ತಾ ಇರ್ತಾರೆ, ಅದನ್ನ ಬಿಟ್ಟು ಇನ್ನೇನೋ ಉತ್ತರಗಳನ್ನ ಕೊಡ್ತಾ ಇರ್ತಾರೆ. ಅವ್ರ ಹಂಗಂತೆ ಇವ್ರ ಹಿಂಗಂತೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೀವ್ ಹೆಂಗ್ ಹೇಳ್ಬಿಡ್ತೀರಾ 4 ಕಂತಿನ ಹಣ ಇನ್ನ ಪೆಂಡಿಂಗ್ ಇಟ್ಕೊಂಡು ಒಂದೇ ಕಂತಿನ ಹಣ ಪೆಂಡಿಂಗ್ ಇರೋದು ಅಂತ ಹೇಳಿ ಸ್ಟೇಟ್ಮೆಂಟ್ ನ ಕೊಟ್ರೆ ನಮ್ ಜನ ಬಿಟ್ಬಿಡ್ತಾರ? ನಿಜವಾಗ್ಲೂ ಇಲ್ಲ. ಈ ವರ್ಷ ಅಂದ್ರೆ ನೆಕ್ಸ್ಟ್ ಎಲೆಕ್ಷನ್ ಬರೋಷ್ಟೊತ್ತಿಗೆ ನೀವು ಇದೇ ತರ ಮಾಡ್ತಾ ಇದ್ರೆ ಖಂಡಿತ ನೀವು ಏನ್ ಇವಾಗ ಯೋಜನೆಗಳನ್ನ ಕೊಡ್ತಾ ಇದ್ದೀರಾ, ನೀವ್ ಯಾವ ಯೋಜನೆಗಳನ್ನ ನಮ್ಗೆ ಕೊಡಕ್ಕೆ ಹೋಗ್ಬೇಡಿ, ನಮ್ ಜೀವನ ನಾವ್ ನೋಡ್ಕೋತೀವಿ ಅಂತ ಹೇಳ್ಬಿಟ್ಟು ಸುಮ್ನಾಗ್ಬಿಡ್ತಾರೆ ಮಹಿಳೆಯರು, ಗ್ಯಾರಂಟಿ. ಬಿಕಾಸ್ ಇವಾಗ ಗೃಹಲಕ್ಷ್ಮಿ ಸಂಘದ ಬಗ್ಗೆ ಹೇಳಿದ್ರಿ, ಈ ಸಂಘನು ಇನ್ನೂ ಕಾರ್ಯರೂಪಕ್ಕೆ ತಗೊಂಬರ್ಲಿಲ್ಲ. ನೀವು ಹೇಳಿ ಸುಮಾರು ಆಗ್ಲೇ 3 ತಿಂಗಳಾಗ್ತಾ ಬರ್ತಾ ಇದೆ, ಇನ್ನೋದನ್ ಕಾರ್ಯರೂಪಕ್ಕೆ ತಂದಿಲ್ಲ. ಇನ್ ಯಾವಾಗ ತರ್ತೀರಾ, ಯಾವಾಗ ಮಾಡ್ತೀರಾ? ಇದಕ್ಕೆಲ್ಲಾನು ಯಕ್ಷ ಪ್ರಶ್ನೆಗಳಾಗಿ ಕುತ್ಕೊಂಡಿದೆ. ಸೊ ಈಗ ನಾವು ಫೆಬ್ರವರಿ ಕಂತಿನ ಹಣ ಏನ್ ಬಂದಿದೆ ಅಂತ ನೋಡಿ ಫೋಕಸ್ ಮಾಡ್ತಾ ಇದೀವಿ. ನಾವಿನ್ನೂ ಏನೋ 25th ಮಾತ್ರ ರಿಲೀಸ್ ಮಾಡಿದೀವಿ. ಫೆಬ್ರವರಿ ಮಾರ್ಚ್ ಫೈಲ್ ನ ಪುಟಪ್ ಮಾಡಿ ಮಿನಿಸ್ಟರ್ ಕಳ್ಸಿದೀವಿ ಅಂತ ಹೇಳ್ತಾರೆ. ಈಗ ಡಿಬಿಟಿ ಸ್ಟೇಟಸ್ ಅಲ್ಲಿ ನಾವು ಹೋಗಿ ಚೆಕ್ ಮಾಡ್ಕೊಂಡ್ರೆ ಇದು ಫೆಬ್ರವರಿ ಕಂತಿನ ಹಣ ಅಂತ ತೋರಿಸ್ತಾ ಇದೆ. ಸೊ ಇಲ್ಲೇನಾಗಿದೆ, ಇವ್ರಿಗೆ ಮಿಸ್ಕಮ್ಯುನಿಕೇಶನ್ ಆಗ್ತಾ ಇದೆ. ಅವ್ರು ಕೊಟ್ಟಿರೋದು ಇವ್ರಿಗೆ ಗೊತ್ತಿಲ್ಲ, ಇವ್ರು ಕೊಟ್ಟಿರೋದು ಅವ್ರಿಗೆ ಗೊತ್ತಿಲ್ಲ. ಇಲ್ಲ ನೀವು ಹೋಗಿ ಬೇಕಾದ್ರೆ ಮಿನಿಸ್ಟರ್ನೇ, ಇವ್ರು ಇಲ್ದೇ ಟೈಮಲ್ಲಿ ಮಿನಿಸ್ಟರ್ನ ಕೇಳಿದ್ರೆ ಮೀಡಿಯಾದವರು, ಹೌದಾ ನಂಗೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ವಾ, ನಾನು ಚೆಕ್ ಮಾಡ್ತೀನಿ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಇವ್ರ ಮಧ್ಯೆನೆ ಕೋಆರ್ಡಿನೇಷನ್ ಇಲ್ದಿರೆ ಇವಾಗ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇರೋದು. ಒಟ್ನಲ್ಲಿ ಎನಿವೇಸ್ ಇವಾಗ ಇವರೇ ಕನ್ಫ್ಯೂಷನ್ ಹೇಳಿದ್ದಾರೆ. ಅದನ್ನ ಮತ್ತೆ ಸರಿಪಡಿಸ್ಕೊಂಡು ಕರೆಕ್ಟ್ ಆಗಿರೋ ಸ್ಟೇಟ್ಮೆಂಟ್ ನ ಕೊಟ್ರೆ ನಿಜವಾಗ್ಲೂ ಅದರಿಂದ ಹೆಲ್ಪ್ ಆಗುತ್ತೆ. ಇಲ್ಲ ವಾದ ಮಾಡಿ ಒಂದೇ ಕಂತು ಅಂತ ಅಂದ್ರೆ ಗ್ಯಾರಂಟಿ ವಿಪಕ್ಷದವರು ಮತ್ತೆ ಇವ್ರು ಮಾಡಿರುವಂತ ತರ್ಲೆಗಳ ಕೆಲಸನ ಹಿಡಿದು ಡಾಕ್ಯುಮೆಂಟ್ಸ್ ಹಿಡಿದು ಗ್ಯಾರಂಟಿ ಮತ್ತೆ ಮರ್ಯಾದೆ ತೆಗೆದಂತೂ ಗ್ಯಾರಂಟಿ. ಯಾಕಂದ್ರೆ ಇದು ಹೆಂಗ ಆಗ್ಬಿಟ್ಟಿದೆ ಅಂದ್ರೆ ಅವ್ರ ಮರ್ಯಾದೆ ತೆಗೆದು ಇವ್ರಿಗೆ ಬುದ್ಧಿ ಬರ್ತಾ ಇದೆ. ಇಲ್ಲ ಅಂದ್ರೆ ಜನನೇ ಇವ್ರಿಗೆ ಪಾಠ ಕಲಿಸ್ಬೇಕು. ಜನದ ಮಾತು ಅವ್ರು ಕೇಳೋದೇ ಇಲ್ಲ ಬಿಡಿ. ಫಸ್ಟ್ ಆಫ್ ಆಲ್ ಓಟ್ ಹಾಕಕ್ ಮಾತ್ರ ನಾವುಗಳು ಬೇಕು, ಓಟ್ ಹಾಕದ್ಮೇಲೆ ನಾವುಗಳು ಅವ್ರಿಗೆ ಬೇಡ. ಏನು ಮಾಡಕ್ಕಾಗಲ್ಲ, ಇದು ರಿಯಾಲಿಟಿ, ಇದು ಇಂಡಿಯಾನೇ ಹಾಗೆ, ನಮ್ ಪೊಲಿಟಿಕ್ಸೇ ಹಾಗೇನೆ, ಏನು ಮಾಡಕ್ಕಾಗಲ್ಲ.
ಸೊ ಇವಾಗ ಆ ಕೆಲವೊಂದಷ್ಟು ಭಾಗಗಳಿಗೆ ಬಹುಶಃ ಇವಾಗ ಗೃಹಲಕ್ಷ್ಮಿಯ ಪೆಂಡಿಂಗ್ ಅಮೌಂಟ್ಗಳು ಜಮಾ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಎವ್ರಿ ಡೇ ನನಗೆ ಕಮೆಂಟ್ಗಳು ಬೀಳ್ತಾ ಇದೆ, ಅಮೌಂಟ್ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಯಾರಿಗೆ ಅಮೌಂಟ್ ಬಂದಿದೆ ಖುಷಿ ಆಯ್ತು. ಅಂಡ್ ನಿಮಗೆ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಇನ್ನೊಂದು ಸ್ಟೇಟ್ಮೆಂಟ್ ಹೇಳಿದ್ದಾರೆ, 2 ಕಂತಿನ ಹಣನ ಇವಾಗ ರಿಲೀಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು. ಬಹುಶಃ ಇನ್ನೊಂದು ವಾರದಲ್ಲಿ ನಿಮ್ಗೆ ಇನ್ನೊಂದು ಕಂತಿನ ಹಣ 2,000 ರೂಪಾಯಿ ಬರಬಹುದು, ಬರ್ದೇನೂ ಇರ್ಬೋದು, ಗೊತ್ತಿಲ್ಲಪ್ಪ. ಇವ್ರು ಹೇಳೋದನ್ನ ನಾವು ಕೇಳಿದ್ರೆ ಏನಪ್ಪಾ ಇವರು ಒಂದ್ ಸ್ಟೇಟ್ಮೆಂಟ್ ಹೇಳ್ತಾರೆ ಇನ್ನೊಂದು ಸ್ಟೇಟ್ಮೆಂಟ್ ಹೇಳ್ತಾರೆ ಅಂತ ನಮ್ಗೆ ಕನ್ಫ್ಯೂಷನ್ಸ್ ಗಳನ್ನ ಕ್ರಿಯೇಟ್ ಮಾಡ್ಬಿಡ್ತಾರೆ. ಸೊ ಈ ರೀತಿ ಅಡ್ಗೋಡೆ ಮೇಲೆ ದೀಪ ಇಟ್ಟಿರೋ ಹಾಗೆ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇರ್ತಾರೆ ಗೌರ್ಮೆಂಟ್ ಅವಾಗ. ಈಗೇನೋ ಮತ್ತೊಂದು ಕಂತಿನ ಹಣನೂ ರಿಲೀಸ್ ಆಗಿದೆ, ಹಣ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ. ಕೊಟ್ರೆ ಬಹುಶಃ ನಮಗೆಲ್ಲರಿಗೂ ಫೆಬ್ರವರಿ ಮಾರ್ಚ್ ಕ್ಲಿಯರೆನ್ಸ್ ಸಿಗಬಹುದು. ಇಲ್ಲ ಅಂತಂದ್ರೆ 25, 26 ಅಂತ ಅದನ್ನ ಮತ್ತೆ ಉಲ್ಟಾ ತಿರುಗಿಸಬಹುದು. ಅಲ್ಲಿಗೆ ಮತ್ತೆ ಫೆಬ್ರವರಿ ಮಾರ್ಚ್ ತಿಂಗಳದು ಪೆಂಡಿಂಗ್ ಉಳ್ಕೊಳ್ಳುತ್ತೆ. ಸೊ ಗೌರ್ಮೆಂಟೇ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಒಂದು ಸ್ಪಷ್ಟೀಕರಣನ ಕೊಟ್ಬಿಟ್ರೆ ಇಲ್ಲಿ ಕನ್ಫ್ಯೂಷನ್ಸ್ ಅನ್ನೋದೇ ಕ್ರಿಯೇಟ್ ಆಗಲ್ಲ. ಎಲ್ಲಾ ಪೆಂಡಿಂಗ್ ಇಟ್ಕೊಂಡು ಮಾಡ್ಕೊಂತ ಹೋದ್ರೆ ಇದೇ ಸಮಸ್ಯೆಗಳು ಆಗುವಂತದ್ದು. ಸೊ ಎನಿವೇಸ್ ಇವಾಗ ನಾವು ಕಾದ್ ನೋಡೋಣ. ಇವ್ರು ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಕ್ಷಣಕ್ಕೊಂದು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇರ್ತಾರೆ. ಅದ್ರೊಳಗೆ ಇವಾಗ ಸೆಂಟ್ರಲ್ ಬಜೆಟ್ಗೂ ನಡೀತಾ ಇರೋದ್ರಿಂದ ಅಲ್ಲಿ ಒಂದಷ್ಟು ಇಲ್ಲೂ ಒಂದಷ್ಟು ನಮ್ದು ಆ ಫಂಡು ಈ ಫಂಡು ಅಂತ ಇವ್ರುಗಳು ಇಲ್ಲಿ ಜಗಳ ಮಾಡೋದಕ್ಕೆ ಶುರು ಮಾಡಿರ್ಕೊಂಡಿರ್ತಾರೆ. ಇವಾಗ ಇದೇ ಸಮಯನ ಉಪಯೋಗಿಸ್ಕೊಂಡು ಇಲ್ಲಿ ಹಣ ಹಾಕದೆ ಇಲ್ದಿರುವಂತದ್ದು ಒಂದಷ್ಟು ರೀಸನ್ಸ್ ಗಳು ಬರಬಹುದು ಮುಂದೆ. ನಾವೆಲ್ಲ ಪ್ಲಾನ್ ಮಾಡ್ಕೊಂಡ್ಬಿಡ್ಬೇಕು, ಯಾಕಂದ್ರೆ ಇವ್ರು ಗೊತ್ತು ನಾಳೆ ದಿನ ಇದೇ ರೀಸನ್ ಕೊಡ್ತಾರೆ ಅಂತ ಎಲ್ಲರಿಗೂ ಅಂಡರ್ಸ್ಟುಡ್ ಇವಾಗ ಆಕ್ಚುಲಿ ಇವ್ರು ಮಾಡ್ತಾ ಇರೋದು ಗೌರ್ಮೆಂಟ್. ಸೊ ಹಾಗಾಗಿ ಎಲ್ಲದಕ್ಕೂ ಸಿದ್ಧ ಆಗಿ ಏನೋ ಬರುತ್ತೆ ಇನ್ನೊಂದ್ ಕಂತು ಅಂತ ಹೇಳಿದಾರೆ. ನೋಡೋಣ, ಬಂದ್ಮೇಲೆ ಗ್ಯಾರಂಟಿ ಆದ್ಮೇಲೆ ನಾನು ವಿತ್ ಪ್ರೂಫ್ ವಿಡಿಯೋ ತೋರಿಸ್ತೀನಿ. ನೀವುಗಳೇ ಕಮೆಂಟ್ ಅಲ್ಲಿ ತಿಳಿಸಿ ನನಗೆ ಹಣ ಬಂದಿದೆ ಅಂತ ಹೇಳ್ಬಿಟ್ಟು. ಇಲ್ಲಾಂದ್ರೆ ಸುಮ್ನೆ ನಾವು ಹೇಳೋದು, ನೀವು ಆಸೆ ಇಟ್ಕೊಳ್ಳೋದು, ಹಣ ಬರ್ದೇ ಇಲ್ದಿರೋದು ಇದೆಲ್ಲ ಬೇಡ. ಯಾರಿಗೂ ನಿರಾಸೆ ಆಗೋದು ಬೇಡ. ಸೊ ಗೃಹಲಕ್ಷ್ಮಿದು ಸದ್ಯಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಅಡ್ಗೋಡೆ ಮೇಲೆ ದೀಪ ಇಟ್ಟಿರೋ ಹಾಗೆ ಒಂದಷ್ಟು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ. ನೋಡೋಣ ಹೇಗಾಗುತ್ತೆ ಅಂತ ಹೇಳಿ ನಾನು ಪ್ರತಿದಿನ ಅಪ್ಡೇಟ್ ಮಾಡುವಂತ ಪ್ರಯತ್ನ ಮಾಡ್ತಾ ಇರ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ತಾ ಇರಿ. ಸಿಗೋಣ ಮತ್ತೊಂದಷ್ಟು ವಿಡಿಯೋಲಿ. ನಮಸ್ಕಾರ.